ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಮಧುಸೂದನ್. ಕಳೆದ ವಾರ ಗುರುಪೂರ್ಣಿಮೆ ದಿವಸ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಗ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರೊಬ್ಬರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸರ್ ನಿಮ್ಮ ಚಾನಲ್ನ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ, ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಬೆಂಗಳೂರಲ್ಲೇ ಇರುವಂಥ ವಿಶೇಷವಾದಂಥ ಒಂದು ಕ್ಯಾಂಟೀನ್ ಇದೆ ಮತ್ತು ಚಾಟ್ ಸೆಂಟರ್ ಇದೆ, ಅದ್ರ ಬಗ್ಗೆ ನೀವೊಂದು ವಿಡಿಯೋ ಮಾಡಬೇಕು. ಯಾಕೆ ಅಂತಂದರೆ ಇದು ಸಾಮಾನ್ಯವಾದಂಥ ಚಾಟ್ ಸೆಂಟರ್ ಅಲ್ಲ ಅಥವಾ ಸಾಮಾನ್ಯವಾದಂಥ ಕ್ಯಾಂಟೀನ್ ಅಲ್ಲ. ಈ ಕ್ಯಾಂಟೀನ್ನ ಮತ್ತು ಈ ಚಾಟ್ ಸೆಂಟರ್ನ ನಡೆಸ್ತಾ ಇರೋವಂಥವ್ರು ಒಬ್ಬರು ಮಹಿಳೆ. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಮಾಡ್ತಾರೆ. ಇಲ್ಲಿ ಸಿಗೋವಂಥ ಚಾಟ್ ಐಟಮ್ಗಳು ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ. ಅವರದ್ದು ಒಂದು ದೊಡ್ಡ ಸಾಧನೆ ಸರ್. ಇಂಥ ಮಹಿಳೆಯನ್ನು ನೀವು ನಿಮ್ಮ ಚಾನಲ್ನಲ್ಲಿ ಪರಿಚಯ ಮಾಡಿಸಿದ್ರೆ ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ, ಮತ್ತು ಇಂಥ ಮಹಿಳೆಯರಿಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಸಾಕಷ್ಟು ಜನ ಅಲ್ಲಿಗೂ ಹೋಗಬಹುದು. ಯಾಕೆ ಅಂತಂದರೆ ಅಲ್ಲಿ ವೈವಿಧ್ಯಮಯವಾದಂಥ ತಿಂಡಿ ತಿನಿಸುಗಳು ಸಿಕ್ಕತ್ತೆ. ದಯವಿಟ್ಟು ಅಲ್ಲಿದೊಂದು ವಿಡಿಯೋ ಮಾಡಿ ಅಂತ ನನಗೆ ವೀಕ್ಷಕರೊಬ್ಬರು ಫೋನ್ ಮಾಡಿ ಹೇಳಿದ್ರು. ಮಂತ್ರಾಲಯದಿಂದ ಬಂದ ಮೇಲೆ ವೀಕ್ಷಕರು ತಿಳಿಸಿದಂಥ ಆ ಸ್ಥಳಕ್ಕೆ ಹೋಗಿ ಒಂದ್ಸಲ ನೋಡಿದಾಗ ನನಗನ್ನಿಸ್ತು, ನಿಜವಾಗ್ಲೂ ಈ ಮಹಿಳೆ ಸಾಧನೆ ಮಾಡ್ತಾ ಇದ್ದಾರೆ ಅಂತ. ಆ ಮಹಿಳೆ ಮಾಡ್ತಾ ಇರುವಂತಹ ಸಾಧನೆ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಶ್ರದ್ಧೆ ಇದೆ. ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅಂತ ಇನ್ನೊಬ್ಬ ಮಹಿಳೆಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಇದೆ ಅಂತ ನನಗನ್ನಿಸ್ತು. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲಿ ನಡೆಸ್ತಾ ಇರುವಂಥ ವಿಶೇಷ ಚಾಟ್ ಸೆಂಟರ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಎಲ್ಲಿದೆ ಸರ್ ಆ ಚಾಟ್ ಸೆಂಟರು ಹೇಳಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ, ಕರ್ಕೊಂಡು ಹೋಗ್ತೀನಿ. ನನ್ನ ಹೆಸರು ಸೋಹಿನಿ ಅಂತ. ಇಲ್ಲಿ ರೆಗ್ಯುಲರಾಗಿ 2 ಇಯರ್ಸಿಂದ ಬರ್ತಾ ಇದ್ದೀವಿ. ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿ ಇದಕ್ಕೆ. ಮುಂಚೆ ಬಂಗಾರಪೇಟೆಗೆ ಹೋಗ್ತಾ ಇದ್ವಿ, ಬಟ್ ಇವಾಗ ಇಲ್ಲಿ ಶೇಷಾದ್ರಿಪುರಮಲ್ಲೇ ಸಿಗ್ತಾ ಇರೋದ್ರಿಂದ ನಮಗೆ ಏನು ಯೋಚನೆ ಇಲ್ಲ. ಪೂರಿ ತುಂಬ ಕ್ರಿಸ್ಪಿಯಾಗಿದೆ, ಪಾನಿ ತುಂಬ ಟ್ಯಾಂಗಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲರೂ ಬಂದು ಟ್ರೈ ಮಾಡಬೇಕು ಖಂಡಿತ. ಇವ್ರು ಲಲಿತಾ ಅವರಿಂದ ನಮಗೆ ಬಂಗಾರಪೇಟೆಗೆ ಹೋಗೋದು ತಪ್ಪಿದೆ, ಆರಾಮಾಗಿ ಇಲ್ಲಿ ಬಂದು ತಿಂತಾ ಇದ್ದೀವಿ.
नाम राहुल है और मैं जोधपुर राजस्थान से आया हूँ और पर्सनली SLV बंगारपेट चैट्स पे दही पूरी खाने के लिए आता हूँ। मैं रेगुलर कस्टमर हूँ और मुझे यहाँ का टेस्ट वेरी फाइन, मतलब बहुत ऑसम टेस्ट है यहाँ का। और मैं अपने सिस्टर के यहाँ पे आया हुआ था, रुका हुआ था, बच्चों ने बोला चलना है SLV बंगारपेट चाट पे ही चलना है और वहाँ का टेस्ट, मसाला पूरी, दही पूरी, सारा कुछ ऑसम है। ನಂಗೆ ಮಸಾಲ ಪುರಿ ತುಂಬ ಇಷ್ಟ, ಅವ್ರು ಚೆನ್ನಾಗಿ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ನಾನು ಸಾಕಾನಗರಲ್ಲಿರೋದು. ನಾನು ಯಾವಾಗಲೂ ಈ ಫುಡ್ ಜಾಯಿಂಟ್ಲಿ ಇಲ್ಲಿರೋ ಬಜ್ಜಿ ಪ್ಲೇಸಿಗೆ ಬರ್ತೀನಿ. ಇಲ್ಲಿ ನನಗೆ ಚಿಬ್ಲಿ ಇಡ್ಲಿ ಅಂತ ಕರೀತಾರೆ ಇದನ್ನು. ನನಗೆ ತುಂಬ ಇಷ್ಟ, ಯಾಕಂದರೆ ತುಂಬ ಸಾಫ್ಟಾಗಿದೆ. ಆಮೇಲೆ ಚಟ್ನಿ, ಇದು ಪೀನಟ್ ಚಟ್ನಿ ಅನಿಸುತ್ತೆ, ಕಡಲೆಕಾಯಿ ಬೀಜದ ಚಟ್ನಿ ಇದು, ಅದು ರುಚಿಕರವಾಗಿದೆ. ಇದು ಟೊಮೆಟೊ ಚಟ್ನಿ, ಇದು ಮನೇಲಿ ಮಾಡಿದಿರೋ ಥರನೇ ಇದೆ. ನನಗೆ ತುಂಬ ಇಷ್ಟ ಆ್ಯಂಡ್ ಇದು ಹೆಲ್ತಿನೂ, ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ. ಇದು ಇಡ್ಲಿ ಒಂದೇ ಅಲ್ಲ, ಲಲಿತಾ ಅವ್ರದ್ದು ಬಂಗಾರಪೇಟ್ ಚಾಟ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾನು ಒಂದು ಸತಿ ಇದನ್ನು ಟ್ರೈ ಮಾಡಿದೆ, ಇಲ್ಲಿ ಪೈನಾಪಲ್ ಬಜ್ಜಿ ಅಂತ, ಅದರಲ್ಲಿ ಮಸಾಲ ಎಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ರಿ, ನಂಗೆ ಇಷ್ಟ ಆಯ್ತು ಅದು. ನಾನು ಲಾಸ್ಟ್ ಟೈಮ್ ಬಂದಾಗ ಮಸಾಲ ಪುರಿನೂ ಟ್ರೈ ಮಾಡಿದ್ದೆ ನಿಮ್ಮದು, ಅದು ಚೆನ್ನಾಗಿದೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಬಜ್ಜಿ ಇದೆ, ನನಗೇನೋ ಇಷ್ಟ. ಇಲ್ಲಿ ಬಂದಾಗ ಇಡ್ಲಿನೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ಬರ್ತಾ ಇರ್ತೀನಿ ನಾನು ಇಲ್ಲಿ. ನನ್ನ ಹೆಸರು ಅಜಯ್ ಅಂತ, ರಾಜಾಜಿನಗರದಿಂದ ಬಂದಿದ್ದೀನಿ ತಿನ್ನೋದಕ್ಕೆ. ಇಡ್ಲಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಆ್ಯಕ್ಚುಲಿ ಇದು ಮೂರನೇದು, ಇದೊಂದು ನಾಲ್ಕನೇದು, ಇಲ್ಲೊಂದಿದೆ. ಇದಾದಮೇಲೆ ಅದನ್ನು ತಿನ್ನಬೇಕು. ನನ್ನ ಹೆಸರು ಅಕ್ಷರ, ನನಗೆ ಇಡ್ಲಿ ತುಂಬ ಇಷ್ಟ. ನನ್ನ ಹೆಸರು ನಿತಿನ್, ನಾನು ಮಂಗಳೂರಿಂದ ಬಂದಿದ್ದೀನಿ. ಮುಳಬಾಗಿಲು ದೋಸೆ ತಗೊಳ್ತೀನಿ, ಭಾರಿ ಚೆನ್ನಾಗೈತೆ, ಸಖತ್ತಾಗಿದೆ, ಒಮ್ಮೆ ಟೇಸ್ಟ್ ಮಾಡ್ಬೋದು ಅಂತ. Hi, this is Lumin. I stay in Srirampura, Bangalore. So far, this has been the best dosa I've ever had in Bangalore, and this is one of the amazing chutneys. So if you're looking for something very spicy, if you love spicy food, and if you want to feel like homemade dosa, I would highly recommend this, which is situated near Sheshadripuram Circle. Thank you so much. ನಮಸ್ಕಾರ, ಚಿರಂತ್ ಅಂತ. ನಾನು ಇಲ್ಲಿ ಪೈನಾಪಲ್ ಬಜ್ಜಿ, ಮಶ್ರೂಮ್, ಇದು ಬೇಬಿಕಾರ್ನ್, ಪನ್ನೀರ್ ಎಲ್ಲ ಮಾಡ್ತಾರೆ. ನಾನು ಈ ಪೈನಾಪಲ್ ಬಜ್ಜಿ ತಿನ್ನೋಕ್ಕೋಸ್ಕರ ಪದ್ಮನಾಭನಗರದಿಂದ ಹುಡ್ಕೊಂಡು ಬರ್ತೀನಿ. ನಾನು 3 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿ ರೆಗ್ಯುಲರಾಗಿ. ತುಂಬ ಹೈಜಿನಿಕ್ ಮಾಡ್ತಾರೆ, ತುಂಬ ಇಷ್ಟ ನನಗಿಲ್ಲಿ. Hi, my name is Lalita. I'm coming here for the very first time, and today I had some really nice hot idlis from here. I have to say I really liked how soft it was and how along with the ghee it made it really tasty. I just planned to eat one idli, but now I've ended up eating 2 idlis and I'm having a dosa as well. I really like the taste and the flavors are
really good and feels good for my stomach as well. So I think I'll come here more frequently. I really like how the items are positioned as well, like all the variety that is there as well. I want to try the chat also, so I'm looking forward to that. Thank you so much. ಮಂತ್ರಾಲಯ ಯತಿವರ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಮಸ್ಕಾರಗಳು. ನನ್ನ ಹೆಸರು ಲಲಿತಾ ಅಂತ. ನನ್ನ ಹೆಸರು ಗೌತಮ್ ಅಂತ. ನಾವಿಬ್ಬರು ಒಂದು ಅಂಗಡಿ ಶುರು ಮಾಡಿದ್ವಿ ಪುಟ್ಟದಾಗಿ. ಸ್ಟಾರ್ಟಿಂಗಲ್ಲಿ ನಂದು ಬಂಗಾರಪೇಟೆ ಚಾಟ್ಸ್ ಸ್ಟಾರ್ಟ್ ಮಾಡಿದ್ವಿ. ನಂದು ಮುಳುಬಾಗ್ಲು ದೋಸೆ ಶುರು ಮಾಡಿದ್ದೀವಿ. ಅದ್ರ ಜೊತೆಗೆ ಚಿಬ್ಲು ಇಡ್ಲಿ. ನಮ್ಮ ಹತ್ರ ಸಿಗೋವಂಥ ಕೆಲವೊಂದು ಐಟಮ್ಸು ಬೇರೆ ಎಲ್ಲೂ ಬೆಂಗಳೂರಲ್ಲಿ ಸಿಗಲಿಕ್ಕೆ ನಿಮಗಿಲ್ಲ. ಸ್ಪೆಷಲ್ ಐಟಮ್ಸು ದಯವಿಟ್ಟು ಬನ್ನಿ, ಒಂದು ಸತಿ ಟೇಸ್ಟ್ ಮಾಡಿ. ನಮ್ಮ ಬಂಗಾರಪೇಟೆ ಚಾಟ್ಸಲ್ಲಿ ಮಸಾಲೆ ಪುರಿ, ಪಾನಿಪುರಿ, ಸೇವ್, ಬೇಲ್, ದಹಿ ಎಲ್ಲವೂ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ನನ್ನ ಸ್ಮ್ಯಾಶ್ ಮಸಾಲೆ ಪುರಿಗೆ ಜನ ಹುಡ್ಕೊಂಡು ಬರ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ದಯವಿಟ್ಟು ಬನ್ನಿ. ನಾನೇನು ಮತ್ತೆ ನಿಂತು ಮಾಡೋದು ಪ್ರಿಪ್ರೇಷನ್ಸ್, ಬೇರೆ ಯಾರೂ ಕೆಲಸಗಾರನಿಟ್ಟಿಲ್ಲ ಅಥವಾ ಬೇರೆ ಯಾರನ್ನೂ ಇದು ಮಾಡಲಿಲ್ಲ. ಸೊ ಹಾಗಾಗಿ ನನ್ನ ಆಹಾರದ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಇದರಲ್ಲಿ ನಮ್ಮಲ್ಲಿ ಏನು ವಿಶೇಷ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ, ಪೈನಾಪಲ್ ಬಜ್ಜಿ, ಬ್ರೆಡ್ ಬಜ್ಜಿ, ಬಿಸ್ಕೆಟ್ ಬಜ್ಜಿ, ಬ್ರೆಡ್ ಪನ್ನೀರು, ಮಶ್ರೂಮು, ಇದೆಲ್ಲ ನಮ್ಮದು ವೈಶಿಷ್ಟ್ಯಗಳು. ಅದು ಸ್ಪೆಷಲ್ ನಿಮಗೆ ಎಲ್ಲೂ ಬೆಂಗಳೂರಲ್ಲಿ ಸಿಗೋದಿರೋ ಕಾರಣ ನನಗೆ ಕೆಂಗೇರಿಯಿಂದ, ಬಿಡದಿಯಿಂದ, ಮೂಲೆಯಿಂದ, ತರಾವರಿ ಏರಿಯಾಗಳಿಂದ ತುಂಬ ಜನ ಬರ್ತಾ ಇದ್ದಾರೆ. ನಮ್ಮ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೊಂದೊಂದು ಬ್ರ್ಯಾಂಚ್ ಓಪನ್ ಮಾಡಿಕೊಡಿ, ಅಲ್ಲಿಲ್ಲ ಈ ಥರ ಬಜ್ಜಿದು. ಯಾಕೆಂದರೆ ನಾವು ಬರೀ ಬಜ್ಜಿ ಹಾಕಲ್ಲ, ಮಸಾಲೆ ಬಜ್ಜಿ ಮಾಡಿಕೊಡ್ತೀವಿ. ಆಮೇಲೆ ಅದ್ರ ಜೊತೆಗೆ ಇವಾಗ ಚಿಬ್ಲು ಇಡ್ಲಿ ರೆಡಿ ಇದೆ. ಟ್ರೆಡಿಷ್ನಲ್ ಚಿಬ್ಲು ಇಡ್ಲಿ, ಹಳೆ ಕಾಲದಲ್ಲಿ ಬುಟ್ಟಿನಲ್ಲಿ ಯಾವ ಥರ ಮಾಡ್ತಾಯಿದ್ರು ಇಡ್ಲಿ, ಆ ಇಡ್ಲಿ ಮಾಡ್ಕೊಡ್ತಾ ಇದ್ದೀವಿ. ಬಿದ್ರು ಬುಟ್ಟಿನಲ್ಲಿ, ಬಿದ್ರು ಬುಟ್ಟಿಲಿ. ಅದಕ್ಕೆ ಯಾವುದೇ ಥರವಾದ ಸೋಡಾ ಹಾಕಲ್ಲ, ಯಾವುದೇ ಥರವಾದ ಕೆಮಿಕಲ್ ಹಾಕಲ್ಲ, ಫರ್ಮೆಂಟೇಷನ್ ಇಲ್ಲ. ಹಾಗಾಗಿ ಅದು ಭಾಳ ರುಚಿಯಾಗಿರುತ್ತೆ, ಮನೆ ಇಡ್ಲಿಗಿಂತ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮುಳುಬಾಗ್ಲು ದೋಸೆ, ಅಥೆಂಟಿಕ್ ಮುಳುಬಾಗ್ಲು ದೋಸೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಎಲ್ಲ ಕಡೆನೂ ಕಾಯಿ ಚಟ್ನಿ ಕೊಡ್ತಾರೆ, ನಾವು ಕಡಲೆಬೀಜ ಚಟ್ನಿ ಕೊಡ್ತಾ ಇದ್ದೀವಿ. ಪ್ಲಸ್ ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಕೊಡ್ತಾ ಇದ್ದೀವಿ. ಚಿಬ್ಲಿ ಇಡ್ಲಿಗೆ ತುಪ್ಪ ಹಾಕಿ ಕೊಡ್ತಾ ಇದ್ದೀವಿ. ಇದು ನಮ್ಮ ವೈಶಿಷ್ಟ್ಯಗಳು. ನಮ್ಮ ಹತ್ರ ಬರೋ ಕಸ್ಟಮರ್ಸು ಹೇಳಿದ್ರೆ ಅವ್ರ ಫ್ರೆಂಡು, ಫ್ಯಾಮಿಲಿ ಎಲ್ಲರಿಗೂ ಹೇಳ್ತಾರೆ. ಹೇಳೋದ್ರ ಜೊತೆಗೆ ನಮಗೆ ಅವರೇ ಆರ್ಡ್ರ್ಗಳು ಕೊಡ್ತಾ ಇದ್ದಾರೆ, ಮದುವೆಗಳಿಗೆ, ಬರ್ತ್ಡೇ ಪಾರ್ಟಿಗಳಿಗೆ, ಅದಕ್ಕೆ ಯಾವುದೇ ಶುಭ ಸಮಾರಂಭಗಳಿಗೆ ನಮ್ಗೆ ಕರೀತಾ ಇದ್ದಾರೆ. ಸೊ ನಾವು ಅಷ್ಟು ಹೋಮ್ಲಿಯಾಗಿ ಅವ್ರ ಹತ್ರ ಇದು ಮಾಡ್ತೀವಿ. ಇಂಟ್ರಾಕ್ಷನ್ಸ್ ಇರುತ್ತೆ ನಮ್ಮ ಹತ್ರ. ನಾವು ಓನ್ಲಿ ವಿ ಡೋಂಟ್ ಟ್ರೀಟ್ ಇಟ್ ಆಸ್ ಅ ಬಿಸ್ನೆಸ್ ಬಿಟ್ಟು ನಾವು ಒಂದು ಹೋಮ್ಲಿ ಮನೆ ಇದು ಸಿಕ್ಕಲಿ ಅನ್ನೋ ರೀತಿಯಲ್ಲಿ ನಾವು ಕೇಟ್ರಿಂಗ್ ಸರ್ವಿಸಸ್ಸು ಮಾಡ್ತಾ ಇದ್ದೀವಿ. ನಾವು ಕೇಟ್ರಿಂಗ್ ಏನು ತಗೊಳ್ತೀವಲ್ಲ ಆವಾಗ ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ. ಆ್ಯಂಡ್ ಇಟ್ ವಿಲ್ ಬಿ ಎಕನಾಮಿಕಲ್ ವಿತ್ ದ ಸೇಮ್ ಟೇಸ್ಟ್. ಅದೇ ರುಚಿನ ಕಮ್ಮಿ ಪ್ರೈಸಿಗೂ ಕೂಡ ನಾವು ಕೊಡ್ತೀವಿ. ವೀಕ್ಷಕರೇ, ನಿಮ್ಮಲ್ಲಿ ಯಾವ್ದಾದ್ರು ಶುಭ ಸಮಾರಂಭಗಳು ನಿಮ್ಮ ಮನೆಯಲ್ಲಿದ್ದಾಗ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ದಯವಿಟ್ಟು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. we give it for the very reasonable price, best price with good no compromise on taste. ಕಾಂಪ್ರಮೈಸ್ ನಾವು ಯಾವತ್ತೂ ಮಾಡಲ್ಲ, ಎಲ್ಲೂ ಮಾಡಲ್ಲ. ನಮ್ಮ ಶಾಪ್ ಬಂದು ಬೆಂಗಳೂರಲ್ಲಿ ಶೇಷಾದ್ರಿಪುರಮಲ್ಲಿ ರೆಡ್ಡಿ ಪೆಟ್ರೋಲ್ ಬಂಕ್ ಹತ್ರ ನೆಹರು ಸರ್ಕಲ್ ಇದೆ. ನೆಹರು ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರೆ ರೆಡ್ಡಿ ಪೆಟ್ರೋಲ್ ಬಂಕ್ ಪಕ್ಕಕ್ಕೆ ಒಂದು ಸಣ್ಣ ರೋಡ್ ಹೋಗುತ್ತೆ. ಒಂದು ಚೂರು ಮುಂದೆ ಬಂತು ಅಂದರೆ, ಒಂದು 50 ಮೀಟರ್ಸ್ ಮುಂದೆ ಬಂತು ಅಂತಂದರೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಕಾರ್ನರ್ ಅಂಗಡಿನೇ ನಮ್ಮದು, ಗುರೂಸ್ ಬಜ್ಜಿ ಕಾರ್ನರ್ ಅಂತ.
ಪೈನಾಪಲ್ ಇದೆಯಲ್ಲ ಒಂದು 2 3 ಪ್ಲೇಟ್ ಪೈನಾಪಲ್, ಒಂದು ಕ್ಯಾಪ್ಸಿಕಮ್, ಒಂದು ಬ್ರೆಡ್ ಪನ್ನೀರು, ಒಂದು ಮಶ್ರೂಮ್ ಒಂದು ಹಾಕಿ. ದೋಸೆ ಪುಡಿ ಹಾಕ್ತೀರಾ ಸರ್? ಒಂದೊಂದು ನಿಮಿಷ. 100% ಸರ್, ಲೈವೇ ಕೊಡೋದು ಸರ್, ಯಾರೆಲ್ಲ ಕೊಡೋಲ್ಲ.